ಪ್ರಭಾಸ್ ಆಕ್ಟಿಂಗ್ ಸೂಪರ್ ಬ್ರೋ, ಕಮ್ ಬ್ಯಾಕ್ ಫಾರ್ ಬಾಸ್. ಯಾರು ಹೇಳಿದ್ರು? ಒಂದ್ಸರಿ ನೋಡಕ್ಕೆ ಹೇಳ್ಬೇಕು, ಆಮೇಲೆ ಗೊತ್ತಾಗುತ್ತೆ ಉಗ್ರಮ್ಗೂ ಇದಕ್ಕೆ ಏನು ಡಿಫ್ರೆನ್ಸ್ ಇದೆ ಅಂತ. ಇದೆ ಉಗ್ರಮ್ ಶೇಡ್ಸ್ ಇದೆ, ಆದರೆ ಉಗ್ರಮೇ ಅಂತ ಕಂಪ್ಲೀಟ್ ಆಗಿ ಹೇಳಕ್ಕಲ್ಲ, ಮೂವಿ ನೋಡಿದ್ರೆ ಗೊತ್ತಾಗುತ್ತೆ. ಸರ್ ಸೂಪರ್ ಸರ್, ಅಲ್ಟಿಮೇಟ್ ಮೂವಿ ಅಂತೂ ಒಂದೊಂದು ಸೀನು ತುಂಬ ಇದ್ರಾಗ ತೆಗೆದಿದ್ದಾರೆ. ಪ್ರಶಾಂತ್ ನೀಲ್ಗೆ ತುಂಬ ಧನ್ಯವಾದಗಳು. ವೇಟಿಂಗ್ ಫಾರ್ ಪಾರ್ಟ್ 2. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ನಾನು ಉಗ್ರಮ್ ಕಾನ್ಸೆಪ್ಟ್ ಇಟ್ಕೊಂಡು ಬರಬೇಡಿ. ಉಗ್ರಮ್ಗನ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಸರ್. ಉಗ್ರಮು ಬೇರೆ, ಇದೇ ಬೇರೆ, ಬಟ್ ಅದನ್ನು ಉಗ್ರಮ್ ಥರ ನೋಡೋಕೆ ಹೋಗಬೇಡಿ, ಸಲಾರ್ ಥರನೇ ನೋಡಿ. ಉಗ್ರಮ್ ಬೇರೆ ಕಾನ್ಸೆಪ್ಟ್, ಇದು ಬೇರೆ ಕಾನ್ಸೆಪ್ಟ್, ಬಟ್ ಸಿಮಿಲರ್ ಅನ್ಕೋಬೇಡಿ ಸರ್ ಖಂಡಿತವಾಗ್ಲೂ. ಬಟ್ ಯಾರು ಪೈರೇಸಿ ನಂಬೇಡಿ, ಬನ್ನಿ ಥಿಯೇಟ್ರಿಗೆ ಬಂದು ನೋಡಿ. ಸರ್ ಫಿಲಮು ಇನ್ನೊಬ್ರು ಬಾಯಿಂದ ಕೇಳಬೇಡಿ, ನಾವು ಖುದ್ದಾಗಿ ನೋಡಿ ತಿಳ್ಕೋಬೇಕು. ನೋಡಿ ಸರ್, ಫಿಲಮ್ ನೋಡಿ ಬಂದು ಮಾತಾಡಿ ಸರ್, ಖಂಡಿತ ಸರ್. ಪ್ರತಿಯೊಂದು ಇಷ್ಟ ಸರ್, ಪ್ರತಿಯೊಂದು ಸೀನು ಚೆನ್ನಾಗಿದೆ, ಒಂದೊಂದು ಸೀನ್ಗೂ ಒಂದೊಂದು ಅರ್ಥ ಕೊಟ್ಟಿದೆ. ಪ್ರಭಾಸ್ ಅವ್ರ ಮೇಕಿಂಗ್ ಅಂದ್ರೆ ಅಲ್ಟಿಮೇಟ್ ಸರ್, ನಿಜವಾಗ್ಲೂ ಕಣ್ಣಲ್ಲೇ ಇದು ತುಂಬ ಚೆನ್ನಾಗಿದೆ. ಪ್ಲೀಸ್ ಖಂಡಿತವಾಗ್ಲೂ ಸರ್, ಖಂಡಿತವಾಗ್ಲೂ ವೇಟಿಂಗ್ ಫಾರ್ ಪಾರ್ಟ್ 2. ತುಂಬ ಮಸ್ತಾಗಿದೆ ಸರ್, ಚೆನ್ನಾಗಿರ್ಬೇಕಂತಾರೆ. ಪ್ರೋಗ್ರಾಮ್ ಥರ ಕಾನ್ಸೆಪ್ಟ್ ಅದೇ, ಆದರೆ ಮೂವಿ ಮಾತ್ರ ಹೆವಿಯಾಗೇ ಇದೆ, ಚೆನ್ನಾಗೈತೆ. ಸಲಾರ್ ಬೇರೆ ಲೆವೆಲ್, ಚೆನ್ನಾಗಿದೆ. ಚೆನ್ನಾಗೈತೆ. ಪ್ರಭಾಸ್ ಇಷ್ಟ, ಸಗದಾಗಿದೆ ನೋಡಿ, ಚೆನ್ನಾಗಿದೆ. ಸೂಪರ್ ಫಿಲಮ್ಮೇ ಅಲ್ಟಿಮೇಟ್. ಚೆನ್ನಾಗಿದೆ ಮೂವಿ ಸರ್. ಸಕ್ಕದಾಗಿದೆ ಮೂವಿ. ಪ್ರಭಾಸ್ ಸ್ಕ್ರೀನ್ ಪ್ರೆಸೆನ್ಸ್ಗೋಸ್ಕರನೇ ನೋಡ್ಬೇಕು ನೀವು ಫಿಲಮು. ಪ್ರಶಾಂತ್ ನೀಲ್ ಮೇಕಿಂಗ್ ಅಂತೂ ಎಷ್ಟು ಡಿಫ್ರೆಂಟ್ ಆಗಿದೆ ಅಂದರೆ ಇನ್ನೂ ಇಂಪ್ರೂವ್ ಆಗಿದೆ. 10 times KGF 2ಗಿಂತ ಇನ್ನೂ ತುಂಬ ಇಂಪ್ರೂವ್ ಆಗಿಬಿಟ್ಟಿದೆ. ಇನ್ನು KGF 3 ಪ್ರಶಾಂತ್ ನೀಲ್ ಸೂಪರ್, ಎಲ್ಲ ಸೂಪರ್, ಸೆಂಟಿಮೆಂಟ್ ಇಟ್ಟು ಕೈಗೆ ಗಟ್ಟಿ ಸರ್, ಸೂಪರ್ ಇಟ್ಟು ಎಲ್ಲ ಇಟ್ಟು ಸಲಾರ್ಗೆ ಸಲಾರ್ ಮಾತ್ರ ಫುಲ್ ರಕ್ತ, ಥಿಯೇಟರ್ ಫುಲ್ ರಕ್ತ, ಎಲ್ಲ ರಕ್ತಾನೆ, ಫಿಲಮ್ ಎಲ್ಲ ರಕ್ತಾನೆ. ಚೆನ್ನಾಗಿದೆ ಸೂಪರ್ ಆಗಿದೆ. ಬ್ಲಾಕ್ ಬಾಸ್ಟರ್ ಫೈಟ್ಸ್ ಚೆನ್ನಾಗಿದೆ. ಸೂಪರ್ ಸೂಪರ್ ಮೂವಿ. ಒಂದು ಡೈಲಾಗ್ ಇರಲ್ಲ ಈ ಮೂವಿಯಲ್ಲಿ, ವೆರಿ ಬರ್ತಾರೆ, ಸಾಯಿಸ್ತಾರೆ, ಬ್ಲಡ್ ಮಾತು, ವೆರಿ ಬ್ಲಡ್, ಐ ಫುಲ್ಲು ಬ್ಲಡ್. ಏನು ಒಂದು ಸಿಂಗಲ್ ಡೈಲಾಗ್ ಇರಲ್ಲ, ಬರ್ತಾರೆ, ಚುಸ್ತಾರೆ, ಹೋಗ್ತಾ ಇರ್ತಾರೆ. ಇದೇ ಮೇಯ್ನು. ಸ್ಟೋರಿ ಸಿಂಪಲ್ ಆಗಿರುತ್ತೆ, ಬಟ್ ಲಾಸ್ಟಲ್ಲಿ ಟ್ವಿಸ್ಟ್ ಮಾತ್ರ ಮಾಸ್ ಆಗಿರುತ್ತೆ. ಯಾರು ಎಕ್ಸ್ಪೆಕ್ಟೇ ಮಾಡಲ್ಲ. ಫ್ರೆಂಡ್ಶಿಪ್ ಅಂತಾರೆ, ಬಟ್ ಲಾಸ್ಟಲ್ಲಿ ಪ್ರಭಾಸ್ ಮಾತ್ರ ಲಾಸ್ಟ್ 3 years ಈ ಥರ ಒಂದಿರಲ್ಲ ಅಂತ ಒಂದಿರುತ್ತೆ. ಲಾಸ್ಟಲ್ಲಿ ಮಾತ್ರ ಮಸ್ತ್ ಮಾಡವ್ರೆ. ಉಗ್ರಮ್ ಕಣ ಹಂಗಲ್ಲ, ಉಗ್ರಮ್ ಲೈನೇ, ಬಟ್ ಕಂಪೇರ್ ಮಾಡಿದ್ರೆ ಸಲಾರ್ ಇನ್ನೂ ಡೆವಲಪ್ ಮಾಡಿರ್ತಾರೆ. ಇಲ್ಲೂ ಲಾರ್ಜ್ ಸ್ಕೇಲ್ ಇರ್ತಾರೆ, ಇನ್ನೂ ಸ್ಟೋರಿ ದೊಡ್ಡದಾಗಿರುತ್ತೆ, ಮಸ್ತಾಗಿರುತ್ತೆ. ಈ ಸತಿ ಮಾತ್ರ ಈ ಇಯರಲ್ಲಿ 100,000 ಕೋಟಿ ಕಣ ಜಾಸ್ತಿನೇ ಬರುತ್ತೆ ಮೂವಿಗೆ ಮಾತ್ರ ಫಿಕ್ಸ್. ಸ್ಟಾರ್ಟಿಂಗ್ ಅಲ್ಲಿ ಉಗ್ರಮ್ ಅಲ್ಲಿ ಸಿಂಪಲ್ ಆಗಿ ತೆಗೆದಿರ್ತಾರೆ, ಬಟ್ ಪ್ರಶಾಂತ್ ನೀಲ್ ಅವರು ವರ್ಕ್ ಮಾಡಿ ದೊಡ್ಡ ಲಾರ್ಜ್ ಆಗಿ ಇನ್ನೂ ಡಬಲ್ ಪಾರ್ಟ್ ಆಗಿರ್ಬೇಕು, ಟ್ರಿಬಲ್ ಆಗಿರ್ಬೇಕು ಅಂದ್ಬಿಟ್ಟು ಅಪ್ಗ್ರೇಡ್ ಮಾಡಿ ಚೆನ್ನಾಗಿ ತೆಗ್ದವ್ರೆ, ಮಸ್ತಿಗೈತೆ. ಲಾಸ್ಟ್ ಇಂದ ಪ್ರಭಾಸ್ ಅವರು ಫ್ಯಾನ್ಸ್ ಅವ್ರಿಗೆ ಎಷ್ಟು ಹಂಗ್ರಿ ಆಗಿರ್ತಾರೋ ಈ ಫಿಲಮಿಂದ ಫುಲ್ ಮೀಲ್ಸ್ ಅವ್ರಿಗೆ. ಒಂದೊಂದು ಸೀನು, ಒಂದೊಂದು 5-10 ನಿಮಿಷಕ್ಕೂ ಒಂದೊಂದು ಶಾರ್ಟು, ಒಂದೊಂದು ಫೈಟು ಮಸ್ತಿಗಿರುತ್ತೆ. ಒಂದು ಸಿಂಗಲ್ ಡೈಲಾಗೇ ಇಲ್ಲ ಅವ್ರಿಗೆ, ಬರೀ ಫೈಟೇ, ಓನ್ಲಿ ಫೈಟ್, ಮಸ್ತಿಗಿರುತ್ತೆ. ಹಂಗೆ ಸೆಕೆಂಡ್ ಪಾರ್ಟ್ ಆಗುತ್ತೆ ಕಂಪಲ್ಸರಿ. ಇದು ಫಸ್ಟ್ ಪಾರ್ಟ್ ಅಲ್ವಾ, ಸೆಕೆಂಡ್ ಪಾರ್ಟ್ ಮಾತ್ರ ಫಸ್ಟ್ ಬ್ರೇಕ್ ಅಲ್ಲ, 2,000 ಕೋಟಿ ಫಿಕ್ಸು.